ಎಷ್ಟೊಂದ್ ಜನ ಎಷ್ಟು ಅಡ್ವಾನ್ಸ್ ಪೇ ಮಾಡ್ತೀರಾ, ಒಂದ್ ತಿಂಗಳು ಫೀಸ್ ಕಟ್ತೀರಾ, 2ನೇ ತಿಂಗಳು ರಿಸಲ್ಟ್ ಇಲ್ಲ ಆಮೇಲೆ ಬಿಟ್ಬಿಡ್ತೀರಾ, 2-3 ಮಂತ್ಸ್ ವರ್ಕೌಟ್ ಇರಲ್ಲ, ಆಮೇಲೆ ಬೈಕ್ ನೋಡ್ತೀರಾ. ಜಿಮ್ ಅವರೆಲ್ಲ ಬಾಡಿ ಬಿಲ್ಡರ್ಸ್ ಪ್ರೋಟೀನ್ ತಗೊಂತಾರೆ, ಹಂಗೆ ಹಿಂಗಿಲ್ಲ. ಜಿಮ್ ಅಂದ್ರೆ ಕಂಪ್ಲೀಟ್ಲಿ ಡಿಸಿಪ್ಲಿನ್, ಮೈಂಡ್ ಗೇಮು, ಮೆಂಟಲಿ ಸ್ಟ್ರಾಂಗ್ ಇರಬೇಕು, ಮತ್ತೆ ನೀವ್ ರೆಗ್ಯುಲರ್ ನಿಮ್ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡ್ಬೇಕು. ಗೊತ್ತಾ, ಆಕ್ಚುಲಿ ನಾನು ವೆಜಿಟೇರಿಯನ್. ಹಾಯ್ ಹೇಳು ಡಿಯೋನ್. ಹಲೋ ವೀಕ್ಷಕರೇ, ಡಿಯೋನ್. ಹಾಯ್ ಹೇಳಪ್ಪ ಡಿಯೋನ್. ಈಗ ನಾನ್ ತಗೊಳ್ಳೋ ಪ್ರಿಯರ್ ಅಲ್ಲಿ ಕೆಫಿನ್ ಜಾಸ್ತಿ ಇದೆ, ನಿದ್ದೆ ಬರೋದು ಲೇಟ್. ಹಾ, ಕೆಫೆನ್ ಜಾಸ್ತಿ ಇದೆಯಾ? ಆಕ್ಚುಲಿ ಯೂಶಲಿ ನಾವು 4 ಗಂಟೆ 5 ಗಂಟೆ ಮೇಲೆ ಕೆಫಿನ್ ನ ಜಾಸ್ತಿ ಯೂಸ್ ಮಾಡಬಾರ್ದು. ಏಕೆ? ನಾವು ಕುಡಿಯೋ ಒಂದು ಕಾಫಿಲಿ ಹ್ಮ್ ಆಗ್ಲಿ 150 mg ಆಫ್ ಕೆಫಿನ್ ಇರುತ್ತೆ. ಇದ್ರಲ್ಲಿ ಏನಿಲ್ಲ ಅಂದ್ರೆ 350 mg ಇರುತ್ತೆ. ತುಂಬಾ ಜಾಸ್ತಿ ಆಗಿದೆ. ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ನಿದ್ದೆ ಬೇಗ ಬರುತ್ತೆ. ಅಂದ್ರೆ ನೀವ್ ಹೇಳ್ತೀರ ಪ್ರೀ ವರ್ಕೌಟ್ ಸಾಯಂಕಾಲ ಹೊತ್ತು ತಗೊಂಬಾರ್ದು, ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಹಾ, ಈವ್ನಿಂಗ್ ಟೈಮ್ ವರ್ಕೌಟ್ ಮಾಡೋರಿದ್ರೆ ಆದಷ್ಟು ಕೆಫಿನ್ ಅವಾಯ್ಡ್ ಮಾಡಬೇಕು. ಪ್ರೀ ವರ್ಕೌಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ನಮ್ಗೆ ರಿಕವರಿ ಬೇಕು ಮೈನ್. ನಾವು ವರ್ಕೌಟ್ ಮಾಡಿದ್ಮೇಲೆ ಸ್ಲೀಪ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ರಿಕವರಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಆಗ್ಲಿ ಇವನ್ ನಿಮ್ ಮಸಲ್ ಬಿಲ್ಡಿಂಗ್ ಹೆಲ್ಪ್ ಆಗಲ್ಲ. ಸೊ ನೀವು ಕೆಫಿನ್ ತಗೊಂಡೆ ಅಟ್ಲೀಸ್ಟ್ ಒಂದ್ ಕಾಫಿ ಕುಡಿದ್ರೆ ಸಾಕು, ಒಂದು 50 mg ಸಿಗುತ್ತೆ. ಕೆಫಿನ್ಗೆ ಜಾಸ್ತಿ ಅಡಿಕ್ಟ್ ಆಗ್ಬಾರ್ದು ಅಷ್ಟೇ. ವರ್ಕೌಟ್ ಆದ್ಮೇಲೆ ಏನ್ ತಿಂತೀರಾ? ಪ್ರೋಟೀನ್, ಕಾರ್ಬ್ಸ್ ಅಂಡ್ ಫ್ಯಾಟ್ಸ್. ಗೊತ್ತಾ, ಆಕ್ಚುಲಿ ನಾನು ವೆಜಿಟೇರಿಯನ್. ಮನೇಲಿ, ಊರಲ್ಲಿ, ಇಲ್ಲಿ ನಾನ್ ವೆಜಿಟೇರಿಯನ್. ಮನೇಲಿ ಗೊತ್ತಾ? ಹಾ ಗೊತ್ತು. ಏನ್ ಹೇಳಲ್ಲ? ಹೆಲ್ತಿಗೆ ಒಳ್ಳೇದು ತಿನ್ನಪ್ಪ ಅಂತ ಹೇಳ್ತಾರೆ. ಪ್ರೀ ವರ್ಕೌಟ್ಸ್ ಎಂಟಿ ಸ್ಟಮಕ್ ಅಲ್ಲಿ ಚೆನ್ನಾಗಿ ಆಕ್ಟಿವೇಶನ್ ಆಗುತ್ತೆ, ಬಾಡಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀವು ಅದೇ ಊಟ ಮಾಡ್ಬಿಟ್ಟು ಪ್ರೀ ವರ್ಕೌಟ್ ತಗೊಳ್ಳಿ, ಏನು ಯೂಸ್ ಇಲ್ಲ. ಪ್ರೀ ವರ್ಕೌಟ್ ತಗೊಬೇಕು ಅಂದ್ರೆ ಕೆಲವೊಂದು ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಯಾವ್ದು ನೋಡಿ ತಗೊಬೇಕು? ಇಲ್ಲ ನಿಮ್ ಬಾಡಿ ಟೈಪ್ ಮೇಲೆ ಹೋಗುತ್ತಾ ಅದು? ಬಾಡಿ ಟೈಪ್ ಮೇಲೆ ಹೋಗಲ್ಲ. ಮೈನ್ ಬಂದ್ಬಿಟ್ಟು ಪ್ರೀ ವರ್ಕೌಟ್ ಅಂತ ಹೇಳಿದ್ರೆ ನಮ್ಗೆ ಮೈನ್ ಇರೋದು ಕೆಫಿನ್. ಮೈನ್ ತುಂಬಾ ಇದೆ ಅದರಲ್ಲಿ, ತುಂಬಾ ಇದೆ. ಮೈನ್ ಕೆಫಿನ್ ಎಷ್ಟಿದೆ ಅಂತ ನೋಡಿ ತಗೊಂಡ್ರೆ ಸಾಕು. ಆಮೇಲೆ ಎಷ್ಟು ಮೇಲ್ ಮಿನಿಮಮ್ ಎಷ್ಟಿರ್ಬೇಕು ಇದು? ಒಬ್ಬರಿಗೆ ಮಿನಿಮಮ್ ಅಂದ್ರೆ ಮ್ಯಾಕ್ಸಿಮಮ್ 400 mg ಅಷ್ಟು ಇದನ್ನ ಮಾಡ್ಬೋದು. ಓಕೆ, 400 ಓವರ್ ಆಲ್ ಒನ್ ಡೇಗೆ ಪರ್ಸನ್ಗೆ. ಆಕ್ಚುಲಿ ಅದು ಬರೀ ಪ್ರೀ ವರ್ಕೌಟ್ ಅಂತಲ್ಲ, ಇವನ್ ನೀವು ಕಾಫಿ ಕುಡಿದಿದ್ದೀರಾ ಅಂತ ಹೇಳಿದ್ರು, ನಿಮ್ದು ಕೆಫಿನ್ ಇಂಟೇಕ್ 400 mg ಗಿಂತ ಜಾಸ್ತಿ ಹೋಗ್ಬಾರ್ದು. ಆಕ್ಚುಲಿ ಎಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಯಾವ ತರ ನಮ್ಗೆ ಅನಿಸ್ತಾ ಇತ್ತು ಅಂದ್ರೆ, ಸ್ಟಾರ್ಟಿಂಗ್ ಜಿಮ್ ಮಾಡ್ಬೇಕಾದ್ರೆ ಕ್ರೌಡ್ ಇರ್ಬೇಕಿತ್ತು ನಮ್ಗೆ. ಜಿಮ್ ಅಲ್ಲಿ ಮೋಟಿವೇಶನ್ ಇರ್ಬೇಕಿತ್ತು, ಅರ್ಥ ಆಯ್ತಲ್ಲ? ಆ ತರ ಇದ್ರೆ ನಮಗೆ ಸ್ವಲ್ಪ ವರ್ಕೌಟ್ ಮಾಡಕ್ ಮೂಡ್ ಬರ್ತಾ ಇತ್ತು ಇನಿಷಿಯಲಿ ಅದೆಲ್ಲರೂ ಹಂಗೆ ಇರುತ್ತೆ. ಇವಾಗ ಹಂಗಲ್ಲ. ಇವಾಗ ನಮ್ ಜಿಮ್ ಖಾಲಿ ಇರುತ್ತೆ ಆಕ್ಚುಲಿ.
ನೀವು ಬನ್ನಿ ಇಲ್ಲಿ. ಇದೆ ಅಂದ್ರೆ ಮಿಡ್ರೋ ಮಾಡ್ತಿರಲ್ಲ, ಆ ಮೆಷಿನ್ ಅಲ್ಲೆಲ್ಲ ಮಾಡ್ತಿರಲ್ಲ, ಇದೇ ತರ ಹಿಂಗ್ ಇಟ್ಕೊಂಡು ಹೆಂಗ್ ಮಾಡ್ತೀರಾ, ಹಿಂಗ್ ಇಟ್ಕೊಂಡು ಹಿಂಗ್ ಎರಡು ಕೈಲಿ ಇಟ್ಕೊಂಡು ಹಿಂಗ್ ಫುಲ್ ಮಾಡ್ತೀರಾ, ಹೌದಾ? ಸೇಮ್ ಥಿಂಗ್ ಹಿಂಗೆ ಫುಲ್ ಮಾಡ್ಬೇಕು, ಕೇಬಲ್ ಮಾತ್ರ ಮೇಲೆ ಇರುತ್ತೆ. ಹಾ, ಅದನ್ನ ಸ್ವಲ್ಪ ಮುಂದೆ ಬಿಡ್ತೀರಾ ಸ್ಟ್ರೆಚ್ ಆಗೋಕೆ, ಬಿಟ್ಬಿಟ್ಟು ಹಿಂಗ್ ಫುಲ್ ಮಾಡ್ತೀರಾ ಇಷ್ಟು. ನೀವು ಇದನ್ನ ನಿಮ್ ಕಡೆ ಹಿಂಗ್ ಎಳಿತಾ ಇದ್ದೀರಾ, ಅದು ಮೇಲೆ ಹೋಗ್ತಾ ಇದೆ ನಿಮ್ ರೈಟ್ ಶೋಲ್ಡರ್ ಮೇಲೆ ಹೋಗ್ತಾ ಇದೆ, ಹಿಂಗೆ ರಿಲ್ಯಾಕ್ಸ್ ಆಗ್ಬಿಡಿ. ನೀವು ಈ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ರಿಲ್ಯಾಕ್ಸ್. ಓಕೆನಾ? ಈ ಶೋಲ್ಡರ್ ನ ಮೇಲೆ ಎತ್ಬಿಡಿ. ನೀವು ಇದನ್ನ ಕೇಬಲ್ ನ ನಿಮ್ ಕಡೆ ಹಿಂಗ್ ಫುಲ್ ಮಾಡ್ತಾ ಇದೀರಾ. ಸೊ ಇಲ್ಲಿ ಇಟ್ಕೊಂಡು ಜಸ್ಟ್ ನೀವು ಹೋಲ್ಡ್ ಮಾಡಿ ಅಷ್ಟೇ, ಇದನ್ನ ಕೈಯಲ್ಲಿ ಹೋಲ್ಡ್ ಮಾಡಿ. ನಿಮ್ಗೆ ಎಲ್ಬೋ ಇದೆಯಲ್ಲ, ಎಲ್ಬೋ ಬಾಡಿ ಕ್ಲೋಸ್ ಆಗಿ ಹಿಂದೆ ಬರ್ಬೇಕು. ಕರೆಕ್ಟ್ ಆಗಿ ಮಾಡಿದ್ರೆ ಇದನ್ನ ಕ್ರಾಸ್ ಮಾಡಕ್ ಆಗಲ್ಲ ನಾವು, ಹಿಂಗ್ ಮಾಡಿದ್ರೆ ಆಗುತ್ತೆ. ಅರ್ಥ ಆಯ್ತು? ಸೇಮ್ ಥಿಂಗ್ ಕೇಬಲ್ ಮೇಲೆ ಇರುತ್ತೆ. ನಿಮಗೆ ಲೆಫ್ಟ್ ಸೈಡ್ ಫಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಜನ ರೈಟ್ ಹ್ಯಾಂಡರ್ಸ್ ಇರ್ತಾರೆ. ರೈಟ್ ಹ್ಯಾಂಡರ್ಸ್ಗೆ ಅವ್ರು ಹೇಳ್ತಾರೆ, ನನಗೆ ಲೆಫ್ಟ್ ಅಲ್ಲಿ ಎನರ್ಜಿ ಇಲ್ಲ, ನನಗೆ ಲೆಫ್ಟ್ ಅಲ್ಲಿ ಲಿಫ್ಟ್ ಮಾಡಕ್ ಆಗಲ್ಲ, ರೈಟ್ ಅಲ್ಲಿ ಲಿಫ್ಟ್ ಮಾಡ್ತೀನಿ ಅಂತ. ಏನಕ್ಕೆ ಆ ಥರ ಆಗುತ್ತೆ ಅಂದ್ರೆ, ನಮ್ಮ ಲೈಫ್ ಅಲ್ಲಿ ನಾವು ರೈಟ್ ಹ್ಯಾಂಡ್ ನ ಜಾಸ್ತಿ ಯೂಸ್ ಮಾಡಿರ್ತೀವಿ. ಯಾಕಂದ್ರೆ ರೈಟ್ ಹ್ಯಾಂಡರ್ ಆಗಿರೋದ್ರಿಂದ ನಾವು ಎಲ್ಲದಕ್ಕೂ ರೈಟ್ ಹ್ಯಾಂಡ್ ನ ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಜಾಸ್ತಿ ಸ್ಟ್ರೆಂತ್ ಇರುತ್ತೆ, ಜಾಸ್ತಿ ಯೂಸ್ ಮಾಡಿರೋದ್ರಿಂದ. ಓಕೆ, ಲೆಫ್ಟ್ ಹ್ಯಾಂಡ್ ನಾವು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದೇನಾದ್ರು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದ್ರೆ, ಈ ತರ ಆಲ್ಟರ್ನೇಟಿವ್ ರೈಟ್ ಒಂದ್ಸಲ ಲೆಫ್ಟ್ ಒಂದ್ಸಲ ಮಾಡುವಂತ ಏನಾದ್ರು ಎಕ್ಸರ್ಸೈಸ್ ಅಂದ್ರೆ ಸಿಂಗಲ್ ಆರ್ಮ್ ರೋಯಿಂಗ್ ಇಲ್ಲ ಹ್ಯಾಮರ್ ಕರ್ಲ್, ಏನಾದ್ರು ಸಿಂಗಲ್ ಆರ್ಮ್ ಅಲ್ಲಿ ಏನೇನ್ ಮಾಡ್ತಾ ಇದ್ದೀರಾ ಸಪ್ರೇಟ್ ಆಗಿ ಅಂತ ಹೇಳಿದ್ರೆ ಲೆಫ್ಟ್ ಇಂದ ಸ್ಟಾರ್ಟ್ ಅಂತ ಹೇಳೋದು. ಯಾಕಂದ್ರೆ ನಿಮ್ಗೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಎನರ್ಜಿ ಇರುತ್ತೆ ಕಂಪ್ಲೀಟ್ಲಿ ಆ ಸೆಟ್ ನ ಸ್ಟಾರ್ಟ್ ಮಾಡುವಾಗ. ಸೊ ನಿಮ್ಗೆ ಆ ಕಂಪ್ಲೀಟ್ ಎನರ್ಜಿನ ನೀವು ಲೆಫ್ಟ್ ಹ್ಯಾಂಡ್ ಇಂದ ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ರೈಟ್ ಹ್ಯಾಂಡ್ ಬರೋ ಅಷ್ಟಲ್ಲಿ ಅಷ್ಟು ಎನರ್ಜಿ ಇರೋದಿಲ್ಲ ನಿಮ್ಗೆ ರೈಟ್ ಹ್ಯಾಂಡ್ ಅಲ್ಲಿ ಮಾಡೋದಕ್ಕೆ. ಸೊ ಎನಿವೆ ನಿಮ್ದು ರೈಟ್ ಆರ್ಮ್ ಸ್ಟ್ರಾಂಗ್ ಇರೋದ್ರಿಂದ ರೈಟ್ ಆರ್ಮ್ ನ ಅವಾಗ ಯೂಸ್ ಮಾಡಿ ನೀವು. ಎಲ್ಬೋ ಹಿಂದೆ ಪುಲ್ ಮಾಡ್ಬಿಡಿ, ಕೆಳಗಡೆ ಪುಲ್ ಮಾಡಿ, ಚೆಸ್ಟ್ ಅಪ್, ಎಲ್ಬೋ ಡೌನ್. ಎಲ್ಬೋ ಪುಲ್ ಮಾಡಿದಾಗ ಹಿಂದೆ ಬರ್ತದಲ್ವಾ, ಕೆಳಗಡೆ ಪುಲ್ ಮಾಡಿ ಸ್ಟ್ರೈಟ್ ಆಗಿ ಡೌನ್. ಇದು ಕ್ಲೋಸ್ ಆಗಿ ಬರಲಿ ಬಾಡಿಗೆ. ಫುಲ್ ಕೆಳಗೆ ಪುಲ್ ಮಾಡೋದು ಬೇಕಾಗಿಲ್ಲ. ಈ ಎಲ್ಬೋನ ಕೆಳಗಡೆ ಪುಲ್ ಮಾಡಿ ಮಾಡಿ ಅಷ್ಟೇ ಅಷ್ಟೇ. ಕೆಲವೊಬ್ರು ಕೇಳ್ತಾರೆ, ನಾನು ಲೆಫ್ಟ್ ಹ್ಯಾಂಡಿಗೆ ಜಾಸ್ತಿ ಎಕ್ಸರ್ಸೈಸ್ ಮಾಡ್ಬೇಕಾ, ಇಂಪ್ರೂವ್ ಮಾಡೋದಕ್ಕೆ ಅಂತ. ಏನು ಬೇಕಾಗಿಲ್ಲ, ನೀವು ಈ ತರ ಮಾಡೋದನ್ನ ಲೆಫ್ಟ್ ಹ್ಯಾಂಡ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅದೇ ಒನ್ ಆಫ್ ದ ಕೀ ನಿಮ್ದು ಸ್ಟ್ರೆಂತ್ ನ ಬಿಲ್ಡ್ ಮಾಡಕ್ಕೆ ಲೆಫ್ಟ್ ಆರ್ಮ್ ಅಲ್ಲಿ.
ಎಲ್ಲ ನನಗೆ ಯಾರೋ ಒಬ್ರು ಗೊತ್ತಿರೋರು ಹೇಳಿದ್ರು. ಸೊ ನಿನ್ ಲೆಫ್ಟ್ ಆರ್ಮು ಲೆಫ್ಟ್ ಬಾಡಿ ಪಾರ್ಟ್ ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನಾವು ರೈಟ್ ಅಲ್ಲಿ ಎಷ್ಟು ರೆಪ್ ಹೊಡಿತೀವ 10 ರೆಪ್ ಹೊಡಿತೀವಿ ಅಂದ್ರು ಲೆಫ್ಟ್ ಅಲ್ಲಿ ಮಿನಿಮಮ್ ಅಂದ್ರೆ ಒಂದು 12 to 15 ಹೊಡಿಲೇಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಔಟ್ ಮಾಡಕ್ಕೆ ಅದು ನಿಮ್ದು ಸರಿ ಆಯ್ತು. ಸಪೋರ್ಟ್ ಮತ್ತೆ ಪುಷ್ ಕೊಡಕ್ಕೆ ಅಂತ ಹೇಳ್ತಾರೆ. ರೈಟ್ ಆರ್ಮ್ ಅಲ್ಲಿ ನಿಮ್ಗೆ 10 reps ಮಾಡಕ್ ಆಗುತ್ತೆ ಅಂದ್ರೆ ರೈಟ್ ಆರ್ಮ್ ಸ್ಟ್ರಾಂಗ್ ಇರುತ್ತೆ. ಲೆಫ್ಟ್ ಆರ್ಮ್ ಅಲ್ಲಿ 12 to 13 reps ಹೆಂಗ್ ಮಾಡ್ತೀರಾ? ಇವಾಗ ಅರ್ಥ ಆಯ್ತು. ಇಷ್ಟು ದಿನ ಇದೇ ಮಿಸ್ಟೇಕ್ ಮಾಡ್ತಾ ಇದೆ. ನೀವ್ ಯಾರೋ ನೋಡ್ತಾ ಇರೋರು ಕೇಳಿಸ್ಕೊಂಡಿದ್ರೆ ಈ ತರ ಮಿಸ್ಟೇಕ್ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾವತ್ತು ಆಕ್ಚುಲಿ ನಿಮ್ಗೆ ಏನಾದ್ರು ಲೆಫ್ಟ್ ಆರ್ಮ್ ವೀಕ್ ಇದೆ, ರೈಟ್ ಆರ್ಮ್ ಸ್ಟ್ರಾಂಗ್ ಇದೆ, ಯಾವ ತರ ಸ್ಟ್ರೆಂಥಿಂಗ್ ಮಾಡ್ಬೇಕು ಬರೀ ಲೆಫ್ಟ್ ಆರ್ಮ್ ನ ಅಂದ್ರೆ ನೀವು ಎಕ್ಸ್ಟ್ರಾ ಏನು ಮಾಡೋದ್ ಬೇಕಾಗಿರಲ್ಲ. ಯಾಕೆಂದ್ರೆ ರೈಟ್ ಆರ್ಮ್ ಅಲ್ಲೇ ಆಗದೆ ಇದ್ದಿದ್ದು ಲೆಫ್ಟ್ ಆರ್ಮ್ ಅಲ್ಲಿ ಇನ್ನೇನಾಗುತ್ತೆ? ನೀವು ಲೆಫ್ಟ್ ಹ್ಯಾಂಡರ್ ಆಗಿದ್ರೆ ಲೆಫ್ಟ್ ಆರ್ಮ್ ಸ್ಟ್ರಾಂಗ್ ಇದ್ರೆ ಬೇಕಾದ್ರೆ ನಿಮ್ಗೆ ಲೆಫ್ಟ್ ಆರ್ಮ್ ಸ್ಟ್ರಾಂಗ್ ಇರುತ್ತೆ. ಆವಾಗ ಉಲ್ಟಾ ವಯಸ್ಸು ಬರ್ತಾವ. ಸೊ ಅದಕ್ಕೆ ಸ್ಟಾರ್ಟ್ ವಿತ್ ಲೆಫ್ಟ್. ಮೇನ್ ಅಂದ್ರೆ ಈ 3 ಥಿಂಗ್ಸ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಒಂದ್ ಬಂದ್ಬಿಟ್ಟು ಮೈಂಡ್ ಅಂಡ್ ಮಸಲ್ ಕನೆಕ್ಷನ್. ಒಂದು ಆಲ್ವೇಸ್ ಫುಲ್ ರೇಂಜ್ ಆಫ್ ಮೋಷನ್. ಯಾವ್ದೇ ಎಕ್ಸರ್ಸೈಸ್ ಮಾಡಿ ಫುಲ್ ರೇಂಜ್ ಆಫ್ ಮೋಷನ್. ಮತ್ತೆ ಬ್ರೀತಿಂಗ್ಸ್, ಯಾವಾಗ ಇನ್ಹೇಲ್ ಮಾಡ್ಬೇಕು ಎಕ್ಸೇಲ್ ಮಾಡ್ಬೇಕು, ಇದು 3 ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ವರ್ಕೌಟ್ಸ್ ಅಲ್ಲಿ ವರ್ಕೌಟ್ ಮಾಡೋದು ತುಂಬಾ ಇತ್ತು. ಎಲ್ಬೋ ಇಲ್ಲೇ ಇರಲಿ ನೋಡಿ, ಸ್ವಲ್ಪ ವೈಡ್. ಪ್ರೋಟೀನ್ ಅಂದ ತಕ್ಷಣ ಬಂದ್ಬಿಡುತ್ತೆ ಇದು ಇಲ್ವಾ? ಪ್ರೋಟೀನ್ ಅಲ್ಲ ಇದು, ಆಕ್ಚುಲಿ ಕವರ್ ಸೌಂಡ್ ಕೇಳುತ್ತೆ ಬರುತ್ತೆ ಅನ್ಸುತ್ತೆ. ಆಗ್ತಾ ಇದ್ದಾರೆ ಅದಕ್ಕೆ. ನೋಡಿ ಅದು ಹೆಂಗಿದೆ. ಹೇಳಿ ಹೆಂಗಿತ್ತು ಬ್ರೋ ವರ್ಕೌಟ್? ಸಕಲಾಗಿತ್ತು. ಒಳ್ಳೆ ಪಂಪ್ ಸಿಕ್ತು ಇವತ್ತು. ಬೈಸಿಪ್ಸ್ ಅಂತೂ ಸಿಕ್ಕಾಪಟ್ಟೆ ಪಂಪ್ ಆಗಿದೆ. ಮಾಡಿದ್ದು ಒಂದು 2 ವೇರಿಯೇಷನ್ ಆದ್ರೂ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಒಳ್ಳೆ ಎಫೆಕ್ಟಿವ್ ಆಗಿದೆ ವರ್ಕೌಟ್ ಇವತ್ತು. ಸಂಡೇ ತುಂಬ ಪೀಸ್ಫುಲ್ ಆಗಿ ಒಳ್ಳೆ ಚೆನ್ನಾಗಿ ಪೀಸ್ಫುಲ್ ಆಗಿತ್ತು ವರ್ಕೌಟ್. ನಿಮಗೇನು ಆ್ಯಕ್ಚುಲಿ ಬ್ಯಾಕ್ ಫೇವ್ರೆಟ್ ಮಸಲ್ಲು. ನಾನು ಯಾವಾಗಲೂ ಬ್ಯಾಕ್ನ ಟ್ರೈನ್ ಮಾಡಬೇಕಂದ್ರೆ ತುಂಬ ಇಷ್ಟ ನನಗೆ. ಸ್ಪೆಸಿಫಿಕ್ ಆಗಿ ಏನೋ ರೀಸನ್ ಇಲ್ಲ? ರೀಸನ್ ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು ಫೇವ್ರೇಟ್ ಮಸಲ್ ಇರುತ್ತೆ. ಇವಾಗ ಒಬ್ಬೊಬ್ರಿಗೆ ಬೈಸಿಪ್ಸ್ ಇರುತ್ತೆ, ಚೆಸ್ಟ್ ಇರುತ್ತೆ,
ಆ ಥರ ಶೋಲ್ಡರ್ಸ್ ಇರುತ್ತೆ. ನನಗೆ ಪರ್ಟಿಕ್ಯುಲರ್ಲಿ ಬ್ಯಾಕ್ ಅಂದರೆ ತುಂಬ ಇಷ್ಟ, ಬ್ಯಾಕ್ ಮಸಲ್. ನಾನು ತುಂಬ ವರ್ಷದಿಂದ ಒಂದು ಲೈನ್ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಏನ್ ಲೈನ್ ಗೊತ್ತಾ ಅದು? ಹೇಳಿ ಮುಂದಕ್ಕೆ ಆಪರ್ಚುನಿಟಿ ಸಿಕ್ಕಾಗ ಹೇಳ್ಬಿಡ್ಬೇಕು ಇವಾಗ. ಏನ್ ಲೈನ್ ಅಂದ್ರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು. ಈ ಮೂವ್ಮೆಂಟ್ ಮಾಡೋದ್ರಿಂದ ನಿಮ್ದು ಕ್ವಾಡ್ ಆಕ್ಟಿವೇಶನ್ ಆಗುತ್ತೆ. ಕ್ವಾಡ್ಸ್ ಅಂದ್ರೆ ಈ ಲೆಗ್ ಅಲ್ಲಿರೋ ಮಸಲ್ಸ್. ಓಕೆ. ಓಕೆ, ಮೈನ್ಲಿ. ಸೊ ನೀವು ಸೈಕ್ಲಿಂಗ್ ಮಾಡೋದ್ರಿಂದ